ಬಿಗ್ ಬಾಸ್ ಹೋಗುವಾಗ ತನಿಷಾಗಿ ಹೋಗಿದ್ರಿ, ಆಚೆ ಬಂದ ತಕ್ಷಣ ಬೆಂಕಿಯಾಗಿ ಆಚೆ ಬಂದ್ರಿ. ಎಷ್ಟೋ ಫ್ಯಾನ್ಸ್ ಗಳೆಲ್ಲ ಬೆಂಕಿ ಬೆಂಕಿ ಅಂದ್ರೇನೆ ಒಂಥರ ಕ್ರೇಜ್. ಬೆಂಕಿ ತನಿಷಾ ಅಂದ್ರೇನೆ ಒಂದ್ ಕ್ರೇಜ್. ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ರು. ಅದೆಲ್ಲ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ಇಷ್ಟೊಂದು ಪ್ರೀತಿ ಸಿಕ್ತಿದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ಶುಡ್ ನಾಟ್ ಲೈ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದು ನನ್ನ ಕಾಸ್ಟ್ಯೂಮ್ ಕೊಡೋದಕ್ಕೊಬ್ರು ಅಲ್ಲಿ ನನ್ನ ರಿಕ್ವೈರ್ಮೆಂಟ್ಸ್ ಇದ್ ಮಾಡೋದಕ್ಕೆ, ಇನ್ನೊಬ್ರು ಫ್ರೆಂಡ್ಗೆ ನನ್ನ ಫೋಟೋಸ್ ಬಂದ್ರೆ ಅಂದ್ರೆ ಅವ್ರು ಹೇಳಿದ್ರು ವೀಕೆಂಡ್ ಫೋಟೋಸ್ನ ಕಳಿಸ್ತೀವಿ ನಾವು ಅಂತ ಚಾನಲ್ ನಲ್ಲಿ, ಅದೊಂದು ಟೀಮ್ ಇರುತ್ತೆ ಫೋಟೋಸ್ ಕಳಿಸ್ತೀವಿ ಅಂತ. ಆ ಫೋಟೋಸ್ನ ದಯವಿಟ್ಟು ನನ್ನ ಇದ್ರಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳೋದಕ್ಕೊಬ್ರು. ಅದು ಬಿಟ್ರೆ ಅಮ್ಮ ಅಕ್ಕಂಗೂ ನಾನು ಹೋಗೋ ಹಿಂದಿನ ದಿವಸ ಹೇಳಿದ್ರು. ಸೊ ಇನ್ನಿಬ್ರು ಫ್ರೆಂಡ್ಸ್ ಗೊತ್ತಿತ್ತು ನನ್ಗೆ ಅಷ್ಟೇನೆ. ಒಂದು ರಿವೀಲ್ ಮಾಡಂಗಿರ್ಲಿಲ್ಲ, ಇನ್ನೊಂದು ನನಗೂ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ನನ್ನ ಪ್ರಾಜೆಕ್ಟ್ ಆನ್ ಏರ್ ಬರೋವರೆಗೂ ನಾನು ಯಾವುದನ್ನು ಹೇಳೋದಿಲ್ಲ ಸಾಮಾನ್ಯವಾಗಿ. ಸೊ ಅಷ್ಟೇ ಗೊತ್ತಿದ್ರಿಂದ ಯಾರಿಗೂ ಏನು ಹೇಳೇ ಇಲ್ಲ. ದಿಸ್ ಇಸ್ ಸಮಥಿಂಗ್ ಲೈಕ್ ವೆರಿ ನ್ಯೂ ಟು ಮಿ. ನನ್ಗೊಂದು ಟೀಮ್ ಆಗತ್ತೆ ಆ ಜಾಗದಲ್ಲಿ, ನನ್ನ ಆಬ್ಸೆನ್ಸ್ ಅಲ್ಲಿ ಯಾರೋ ಒಬ್ರು ನನಗೋಸ್ಕರ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಅಂತ ಯಾರ್ಯಾರಿದ್ರು ನನ್ನ ಕ್ಲೋಸ್ ಸರ್ಕಲ್, ನಾನು ಅದನ್ನು ಯಾವಾಗ್ಲೂ ಹೇಳ್ತೀನಿ, ಅದು ಒಂದು ಬಾರ್ಡರ್ ಅಲ್ಲಿ ನನ್ನ ಸರ್ಕಲ್ ಇದೆ, ಅದಷ್ಟಲ್ಲೇ ನಾನು ಖುಷಿಯಾಗಿದ್ದೀನಿ. ಅದನ್ನ ಕ್ರಾಸ್ ಮಾಡಿ ನಾನು ಹೋಗಲ್ಲ, ಅವರು ಆ ಕಡೆ ಬರಲ್ಲ ಅನ್ನೋ ತರದಲ್ಲಿ ನನ್ನ ಫ್ರೆಂಡ್ಸ್. ವಿ ಆರ್ ಆಫ್ ಸಮ್ 6-7 ಪೀಪಲ್. ಸೊ ಈ ಒಂದು 5-6 ಜನ ನಾವೇನ್ ಫ್ರೆಂಡ್ಸ್ ಇದೀವಿ, ಎಲ್ರು ಇವಾಗ ಟೀಮ್ ಆಗಿದ್ದೀವಿ. ನಾನು ಇಲ್ಲದೆ ಇದ್ದಾಗ ನನಗೋಸ್ಕರ ಟೀಮ್ ಆದವರು ನಾವಿವಾಗ ನಮ್ಮ ಕುಪ್ಪಣ್ಣಸ್ ಪ್ರೊಡಕ್ಷನ್ ಅಲ್ಲಿ ಕೂಡ ನಾವು ಅದೇ ಟೀಮ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ವೆರಿ ಹ್ಯಾಪನಿಂಗ್ ನ್ಯೂಸ್ ಫಾರ್ ಮೀ. ಯಾಕಂತಂದ್ರೆ ಎಲ್ಲರೂ ನಾವು PR ಕೊಟ್ಟು ಬಂದಿದೀವಿ ಅಂತ ಹೇಳ್ತಿದ್ರು, ಇನ್ನೆಲ್ಲರೂ ನಾವು ವಿಡಿಯೋ ಮಾಡಿ ಬಂದಿದೀವಿ ಅಂತ ಹೇಳ್ತಿದ್ರು. ಬಹಳ ಜನ ಮಾಡಿದ್ದಾರೆ, ನೀವು ನೋಡಿರ್ತೀರ. ನಂದು ಮಾತ್ರ ಏನೂ ಇಲ್ಲ, ಯಾಕಂತಂದ್ರೆ ನಾನು ಆತರ ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ. ಇನ್ನೊಂದು ನನಗೆ ಪ್ರಿಪೇರ್ ಆಗೋದು ಇಷ್ಟ ಇರಲಿಲ್ಲ. ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಏನ್ ಬರುತ್ತೆ ಅದು ನ್ಯಾಚುರಲ್ ಅಂತ ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ. ಸೊ ಇವನ್ ನಾನು ಆಂಕರಿಂಗ್ ಮಾಡ್ತಿದ್ದೆ ಅಂತ ಹೇಳದ್ನಲ್ಲ, ನಾನು ಸ್ಟೇಜ್ಗೆ ಹೋಗೋರ್ಗು ಅಂದ್ರೆ ಟಾಪಿಕ್ ಏನು ಅನ್ನೋದು ಬಿಟ್ರೆ ನಾನು ಇದೇ ಹೇಳಬೇಕು ಅಂತ ಯಾವತ್ತೂ ಪ್ರಿಪೇರ್ ಆಗಿ ಹೋಗ್ತಿರ್ಲಿಲ್ಲ. ಸೊ ಸ್ಟೇಜ್ ಮೇಲೆ ಹೋದಾಗ ಮೈಕ್ ಸಿಕ್ಕಾಗ ನಾನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ದೆ. ದಟ್ ಇಸ್ ವಾಟ್ ಐ ಆಲ್ಸೋ ಲೈಕ್. ಅಂಡ್ ಅಫ್ಕೋರ್ಸ್ ನನ್ನ ಪಬ್ಲಿಕ್ ಕೂಡ ಅದನ್ನೇ ಇಷ್ಟಪಡ್ತಿದ್ರು, ಹಾಗೇನೆ ಇಷ್ಟಪಡ್ತಿದ್ರು. ಸೊ ಲೈಕ್ ನೆಕ್ಸ್ಟ್ ಇವಾಗ ನಮ್ಗೆ ನನ್ಗಲ್ದರೆ ನನ್ಗೆ ಯಾರೇ ನನ್ನ ಫ್ರೆಂಡ್ಸ್ಗೋಸ್ಕರ ಸಪೋರ್ಟ್ ಮಾಡಿ ಅಂದ್ರು ದೇ ಆರ್ ಆಲ್ ರೆಡಿ, ಅಷ್ಟು ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ ಅವರು. ಸೊ ಆ ಒಂದು ಟೀಮ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಎಸ್ಪೆಷಲಿ ದ ಸಾಂಗ್ ಐ ವಿಲ್ ನಾಟ್ ಫರ್ಗೆಟ್. ಯಾಕಂದ್ರೆ ನನಗೆ ಯಾವಾಗಲೂ ಇವಾಗ ಪ್ರತಿಯೊಂದನ್ನು ಹಾಗೇನೆ ನಾನು ಏನ್ ಕನ್ಸ್ಕೊಂಡಿದ್ನೋ ಅದು ಆಕ್ಟಿವ್ ಆಗ್ತಾ ಇದೆ ಅನ್ನೋದೊಂದು ಅನಿಸ್ತಾ ಇದೆ ನನಗೆ. ನಾನು ಅವಾರ್ಡ್ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೆ ಸಣ್ಣ ವಯಸ್ಸಿಂದ. ಇನ್ನೊಂದು ನಾನು ಈ ತರ ಹಿಂಗೆ ನಮ್ಮ ಕುಪ್ಪಂಡಾಸ್ ಶೋರೂಮ್ ಮುಂದೆ ಏನು ನನ್ನ ಫೋಟೋ ಇದೆ ಆ ತರ ನಂದು ಯಾವ್ದಾದ್ರು ಒಂದು ಜ್ಯುವೆಲ್ರಿ ಔಟ್ಲೆಟ್ ಮುಂದೆ ಅಥವಾ ಸ್ಯಾರಿ ಔಟ್ಲೆಟ್ ಮುಂದೆ ನನ್ನ ಫೋಟೋ ಇರಬೇಕು ಅಂತ ಕನ್ಸ್ಕೊಂಡಿದ್ದೆ. ಅದು ಆಕ್ಟಿವ್ ಆಗಿದೆ. ಅಂಡ್ ನನಗೋಸ್ಕರ ಒಂದು ಸಾಂಗ್ ಇರಬೇಕು ಅಂತ ನಾನೊಂದು ಆಸೆ ಪಡ್ತಾ ಇದ್ದೆ, ಅದು ಆಕ್ಟಿವ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಅಂಡ್ ಸ್ಪೆಷಲಿ ಟು ಮೈ ಟೀಮ್, ನನ್ನ ಫ್ರೆಂಡ್ಸ್ ಏನು ಟೀಮ್ ಕನ್ವರ್ಟ್ ಆಗಿದ್ದಾರೆ ಅವರೆಲ್ರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅಫ್ಕೋರ್ಸ್ ದ ಎಲಿಮಿನೇಷನ್ ವಾಸ್ ಟು ಶಾಕಿಂಗ್. ಸೊ ಆ ಟೈಮ್ನಲ್ಲಿ ನಾನು ಆಚೆ ಬಂದು ನಾನು ಎಂಟರ್ ಆಗ್ತಿದ್ದಂಗೆ ಏನೇ ಬೆಂಕಿ ಬಂತು ಅದಾಗ್ತದೆ. ಸೋ ಹ್ಯಾಪಿ, ಫ್ಲೈಯಿಂಗ್, ಫುಲ್ಲು ಬ್ಲಶಿಂಗು, ಫ್ಲೈಯಿಂಗು ಅಂಡ್ ಕ್ರೈಯಿಂಗ್ ಮೋಡಿ ಎಲ್ಲ ಆಕ್ಟಿವ್ ಆಗ್ಬಿಟ್ಟಿತ್ತು. ಐ ವಾಸ್ ಸೋ ಹ್ಯಾಪಿ. ಆ ಥರದೊಂದು ಮೂಮೆಂಟ್ ಮತ್ತೆ ಲೈಫಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಾವು ಯು ಸ್ಟಾರ್ಟೆಡ್ ಸೀಯಿಂಗ್ ಥಿಂಗ್ಸ್ ಅಲ್ವಾ. ನಾವು ಅಲ್ಲಿರ್ಬೇಕಾದ್ರೆ ಒಂದಷ್ಟು ದಿನ ಯಾರನ್ನೂ ನೋಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅಂಡ್ ದಟ್ ಶಾಕಿಂಗ್ ಎಲಿಮಿನೇಷನ್. ಸೊ ಇದೆಲ್ಲ ಸೇರ್ಕೊಬೇಕಾದ್ರೆ ಈ ಥರದೊಂದು ನಮ್ಮ ಫ್ರೆಂಡ್ಸ್ ನನಗೋಸ್ಕರ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಇನ್ ಮೈ ಲೈಫ್. ದಟ್ ಈಸ್ ಒನ್ ಸ್ವೀಟೆಸ್ಟ್ ಹ್ಯಾಪನಿಂಗ್ ಥಿಂಗ್, ಫುಲ್ ಹ್ಯಾಪನಿಂಗ್ ಥಿಂಗ್ ನನ್ನ ಲೈಫ್ನಲ್ಲಿ, ನನ್ನ ಕರಿಯರ್ನಲ್ಲಿ ಎಲ್ಲ. ಒಳಗಡೆ ಇದ್ದಾಗ ಆಚೆ ನಡೆಯುವಂಥ ಘಟನೆಗಳನ್ನ ತಿಳ್ಕೊಳ್ಬೇಕು, ಏನೆಲ್ಲ ಆಗ್ತಿದೆ ಆಚೆ ಅನ್ನೋದನ್ನ ಒಂದು ಒಳಗಡೆ ಇರೋರಿಗೆ ಕಂಟೆಸ್ಟೆಂಟ್ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಆ ತರ ಏನಾದ್ರು ಪ್ರಯತ್ನ ಮಾಡಿದ್ರ ಯಾವ ತರ ತಿಳ್ಕೊಳ್ಳಕ್ಕೆ ಆಚೆ ನಡೀತಾ ಇರೋ ಘಟನೆನ? ಆಚೆ ನಡೀತಾ ಇರೋ ಘಟನೆ ಬಗ್ಗೆ ನನಗೆ ಬೇಕಿರ್ಲಿಲ್ಲ ಆಕ್ಚುಲಿ, ಹೇಳ್ತೀನಿ. ನಂಗೆ ಗೊತ್ತಾಗಬೇಕಾಗಿದ್ದು ಎರಡೇ ವಿಷಯ. ಒಂದು, ಅಮ್ಮ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ. ಬಿಕಾಸ್ ಅವರು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅಥವಾ ಕರೆಕ್ಟಾಗಿ ಊಟ ಮಾಡಲ್ಲ ಅನ್ನೋದಿದೆ ನನಗೆ. ಅದೊಂದರಿಂದ ಅಮ್ಮ ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಬೇಕಾಯ್ತು. ಅದು ಪೇರೆಂಟ್ಸ್ ರೌಂಡ್ ಆಯ್ತಲ್ಲ, ಸೊ ಅವಾಗ ಗೊತ್ತಾಯ್ತು. ಅಲ್ಲಿವರೆಗೂ ಸ್ವಲ್ಪ ಇತ್ತು ಮನಸ್ಸಲ್ಲಿ, ಕಾನ್ಶಿಯಸ್ ಆಗಿ ಇರ್ತಾ ಇತ್ತು. ಅದು ಬಿಟ್ರೆ ನಾನು ಆಗ್ಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಾಗಿದ್ದಾರೆ ಅಂತ ತಿಳ್ಕೊಬೇಕಾಗಿತ್ತು. ಅದೊಂದನ್ನ ಮೈಕಲ್ ಅವರು ರಿಟರ್ನ್ ಬಂದಾಗ ಕೇಳಿದ್ದೆ ನಾನು. ಅಷ್ಟು ಬಿಟ್ರೆ ಅಂದ್ರೆ ಅಮ್ಮನ ಒಂದೇ ಒಂದು ವಿಚಾರ ಕೇಳಿದ್ದೆ ಪೇರೆಂಟ್ಸ್ ರೌಂಡ್ ಅಲ್ಲಿ ಬರ್ಬೇಕಾದ್ರೆ, ಎಷ್ಟೊತ್ತು ತೋರಿಸ್ತಾ ಇದಾರೆ ನಮ್ಮನ್ನ ಅಂತ ಅನ್ಬಿಟ್ಟು. ಎಲ್ಲಾರನ್ನೂ ಚೆನ್ನಾಗಿ ತೋರಿಸ್ತಾ ಇದಾರೆ, ಎಲ್ಲರೂ ಕಾಣಿಸ್ತಾ ಇದೀರಾ ಅಂತ ಅನ್ಬಿಟ್ಟು ಹೊಟ್ಟೋಗಿದ್ರು. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀರಾ ಬಿಡಿ ನೀವು ಅಂತ ಬೈಕೊಂಡು ಸುಮ್ಮನಾದೆ. ಅಷ್ಟು ಬಿಟ್ರೆ ಬೇರೆ ಇನ್ನೆಲ್ಲೂ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಬಿಕಾಸ್ ನನಗೆ ಬೇಕಿರ್ಲಿಲ್ಲ. ಐ ವಾಸ್ ವೆರಿ ಕೂಲ್.
ಇನ್ನು ಹೊರಗಡೆ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾವು ಮಾಡಬೇಕಾಗಿರೋ ಕೆಲಸ, ನಮ್ಮ ಗೋಲ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನಮಗೆ. ಬಟ್ ಅಲ್ಲಿ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿನೇ ನೆಮ್ಮದಿಯಾಗಿದ್ದೆ. ದಟ್ಸ್ ವೈ ಐ ವಾಸ್ ಸೋ ಕೂಲ್ ಇನ್ಸೈಡ್. ಲಾಸ್ಟ್ ವೀಕು ನಿಮ್ಮ ಫ್ರೆಂಡ್ ಸಂಗೀತ ಅವ್ರ ಸಿನಿಮಾ ರಿಲೀಸ್ ಆಯಿತು. ಅಲ್ಲಿ ಸೆಲೆಬ್ರಿಟಿ ಶೋದಲ್ಲಿ ನೀವೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಯಾಕೆ, ನಿಮ್ಗೆ ಇನ್ವೈಟ್ ಮಾಡಿರ್ಲಿಲ್ವಾ? ಇನ್ವಿಟೇಷನ್ ಬಂದಿದ್ರೆ ಕಾಣಿಸ್ಕೊತಿದ್ನೇನು. ಸೊ ಇನ್ವಿಟೇಷನ್ ಅವ್ರಿಗೆ ಯಾರಿಗೆ ಕೊಡಬೇಕು ಅಂತ ಅನ್ಸಿದೆ ಕೊಟ್ಟಿದ್ದಾರೆ. ದಟ್ಸ್ ಆಲ್. ನಾವೆಲ್ರಿಗೂ ಕೊಡ್ತೀವಿ ಅಂತ ನಮ್ಗೆಲ್ರೂ ಕೊಡ್ಬೇಕು ಅಂತ ಅನ್ಕೊಳಕ್ಕಾಗತ್ತಾ? ಕರೆಕ್ಟ್. ಇವಾಗ ಅದೇ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಸಮಯನ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ನಿಮ್ಮೆಲ್ರಿಗೂ, ಕರ್ನಾಟಕದ ಜನತೆಗೆ ಎಲ್ರಿಗೂ ಎಲ್ಲ ಒಳ್ಳೇದಾಗಲಿ. ಖುಷಿಯಾಗಿರಿ, ಚೆನ್ನಾಗಿರಿ. ನಾವು ಖುಷಿಯಾಗಿದ್ರೆ ನಾವು ಒಂದು 10 ಜನನ ಖುಷಿಯಾಗಿ ಇಟ್ಕೋಬಹುದು. ಅಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ಅನ್ಸುತ್ತೆ. ಥ್ಯಾಂಕ್ ಯು, ಮಚ್ ಲವ್. ಥ್ಯಾಂಕ್ ಯು ಡಿಯರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.